ಜನ ಬೇಕಾದಷ್ಟು. ಅಂದರೆ ಆ ಎದುರುಗಡೆ ಇರುವ ಕೆರೆಯ ಇಲ್ಲಿ ಹೆಣ ತುಂಬಿತ್ತು ಹೇಳುವಂಥದ್ದು ಆಡು ಭಾಷೆಯಲ್ಲಿದೆ. ಇನ್ನು ಎಷ್ಟು ಜನ ಇದ್ದಿರ್ಬೋದು ಯೋಚನೆ ಮಾಡಿ. ನೋಡಿದಿಷ್ಟು ದೊಡ್ಡ ಕಲ್ಲಿದೆ. ಯಾವ ರೀತಿ ಅಂತ ಹೇಳಿದರೆ ಮಾಮೂಲಿ ನಾವು ರಾಗಿ ಬೀಸ ಕಲ್ಲು ನೋಡಿದ್ದು, ಆದರೆ ಇಷ್ಟು ಆಕೃತಿಯಾಗಿದ್ದಂಥ ಕಲ್ಲುಗಳನ್ನ ಎಲ್ಲರೂ ನೋಡಿದ್ರೆ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅಂದ್ಕೊಳ್ತೀವಿ. ಒಂದು ರೀತಿಯಾಗಿ ನಾವು ಇತಿಹಾಸದ ಕುರುಗಳನ್ನ ಹುಡುಕ್ತಾ ಹೋದಷ್ಟು ಬಗೆದಷ್ಟು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಕೆತ್ತದಷ್ಟು ನಿನಗೆ ಇತಿಹಾಸ ಸಿಗುತ್ತೆ ಅಂತ ಇದನ್ನ ನೋಡಿನೇ ಹೇಳಿರ್ಬೇಕಲ್ವ ಸರ್? ಇದೆ ಮದ್ದು ಅರಿಯುವಂತಹ ಈ ಪೋರ್ಚುಗೀಸರ ಸಂಪರ್ಕ ಆದ ಮೇಲೆ ಮದ್ದುಗುಂಡುಗಳ ಬಳಕೆಯನ್ನು ಕೆಳದಿ ಅರಸರು ಜಾಸ್ತಿ ಮಾಡ್ತಾ ಬರ್ತಾರೆ. ಹಾಗಾಗಿ ಇಲ್ಲಿ ಕಾಳು ಮೆಣಸು ಕಳಿಸಿ ಅಲ್ಲಿಂದ ಗಂಧಕ ಮೊದಲಾದ ಸ್ಫೋಟಕ ವಸ್ತುಗಳನ್ನು ತರಿಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇತ್ತು. ಅದನ್ನು ಅರೆದು ಇಲ್ಲಿ ತೋಪಿಗೆ, ಕೋವಿಗೆ ಅದಕ್ಕೆಲ್ಲ ಬೇಕಾಗಿರುವ ಮದ್ದು ತಯಾರು ಮಾಡುವಂತಹ ಒಂದು ಸಣ್ಣ ಘಟಕ ಇಲ್ಲಿ ಸುಮಾರು ಇದೆ, ಆಚೆಗೆಲ್ಲ ಇದೆ. ಈಗ ಇದೊಂದನ್ನು ನಾವೀಗ ನೋಡ್ಬೋದು. ಮತ್ತೊಂದು ಅಂತಂದರೆ ಪರಶುರಾಮ್ ಬಾವು ಅಂತ ಬರ್ತಾನೆ, ಮರಾಠಿಯ ಒಬ್ಬ ಸರ್ದಾರ. ಅವನು ಮನ್ಕಂಡು ಲೂಟಿ ಮಾಡ್ಕೊಂಡು ಹೋಗ್ತಾನೆ. ಅವಾಗ ರಾಜಬಲ ಇರಲಿಲ್ಲ. ಅವ 1790 ಅವತ್ತು ಏನು ಸಂಸ್ಥಾನವೂ ಕೂಡ ನಶಿಸಿ ಹೋಗಿತ್ತು, ರಕ್ಷಣೆ ಹೇಳುವಂಥದ್ದು ಇರಲಿಲ್ಲ. ಹಾಗಾಗಿ ಅವನದು ಕೂಡ ಒಂದು ದೊಡ್ಡ ಲೂಟಿನೇ ಆಯಿತು. ಬಹಳಷ್ಟು ಒಬ್ಬ ಶೇಟು ಸಾಗರಕ್ಕೆ ಬರ್ತಾರೆ, ಅವರು ನಾಣ್ಯ, ಬಂಗಾರದ ನಾಣ್ಯ ತಂದು ಸುರುಕ್ತಿದ್ರು. ನಾವು ತೆಗೆದುಕೊಂಡು ಅದಕ್ಕೆ ಮೌಲ್ಯ ಕೊಟ್ಟು ತಗೊಳ್ಬೋದಾಗಿತ್ತು. ನಾನು ಒಂದು ಇಕ್ಕೇರಿ ನಾಣ್ಯ ತಗೊಂಡಿದ್ದೆ ಅವ್ರ ಹತ್ರ. ಈ ನಮಗೆ ಒಂದು ಸಾಕಲ್ಲ, ಹೌದಾ? ಎಲ್ಲ ಒಂದೇ ಶೇಪು. ಅದೇ ಇಲ್ಲಿ ಏನು ಚೆನ್ನಾಗೇ ಇದೆ. ಇದು ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಬಿದ್ದಿದೆ. ಏನು ತೋರಿಸೋದಕ್ಕೆ ನಮ್ಮ ವೀಕ್ಷಕರಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇವಾಗ ನಾವೇನು ಇಲ್ಲಿ ನೋಡ್ಬೋದು, ಇಕ್ಕೇರಿಯಲ್ಲಿ ಕೆಳದಿ ನಾಯಕರ 2ನೇ ರಾಜಧಾನಿ ಇಕ್ಕೇರಿಯಲ್ಲಿ ಯಾವ ಕುರುಗಳನ್ನ ಹುಡ್ಕೊಂಡು ಹೊರಟಿದ್ದೀವಿ ನಾವು ಇವಾಗ. ಈಗ ಇದು ಇಕ್ಕೇರಿಯ ನಗರಕ್ಕೆ ಸಂಬಂಧಪಟ್ಟಂತಹ ಒಂದು ಊರು. ಅದಕ್ಕೆ ಮತ್ತಿಕೊಪ್ಪ ಅಂತ ನಾವು ಹೇಳ್ತೇವೆ. ಆ ಮತ್ತಿಕೊಪ್ಪ ಅಂತಂದರೆ ಮತ್ತಿ ಮರದಿಂದ ಬಂದಿದ್ದಲ್ಲ. ಮದ್ದು ಅರಿಯುವಂತಹ ಈ ಪೋರ್ಚುಗೀಸರ ಸಂಪರ್ಕ ಆದ ಮೇಲೆ ಮದ್ದುಗುಂಡುಗಳ ಬಳಕೆಯನ್ನು ಕೆಳದಿ ಅರಸರು ಜಾಸ್ತಿ ಮಾಡ್ತಾ ಬರ್ತಾರೆ. ಹಾಗಾಗಿ ಇಲ್ಲಿ ಕಾಳು ಮೆಣಸು ಕಳಿಸಿ ಅಲ್ಲಿಂದ ಗಂಧಕ ಮೊದಲಾದ ಸ್ಫೋಟಕ ವಸ್ತುಗಳನ್ನು ತರಿಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇತ್ತು. ಅದನ್ನು ಅರೆದು ಇಲ್ಲಿ ತೋಪಿಗೆ, ಕೋವಿಗೆ ಅದಕ್ಕೆಲ್ಲ ಬೇಕಾಗಿರುವ ಮದ್ದು ತಯಾರು ಮಾಡುವಂತಹ ಒಂದು ಸಣ್ಣ ಘಟಕ ಇಲ್ಲಿ ಸುಮಾರು ಇದೆ, ಆಚೆಗೆಲ್ಲ ಇದೆ. ಈಗ ಇದೊಂದನ್ನು ನಾವೀಗ ನೋಡ್ಬೋದು. ಇಲ್ಲಿ ಸುತ್ತಲೂ ಹೀಗೆ ಆಡಿಸ್ಲಿಕ್ಕೆ ಬರುತ್ತೆ. ಈಗ ಇದ್ರ ಮೇಲೆ ಮಣ್ಣು ಬಿದ್ದಿದೆ. ಇದೊಂದು ಕಲ್ಲು. ಈ ಕಲ್ಲಿಗೆ ಒಳಗೆ ಹೋಲಿದೆ. ಆ ಹೋಲನ್ನ ಇದ್ರ ಮೇಲೆ ಸುತ್ತಲೂ ಹೀಗೆ ಎತ್ತು ಕಟ್ಟಿ ಎಳಿಸ್ತಾ ಇದ್ರು. ಗಾಣ ಟೈಪ್, ಗಾಣದ ಥರ ಇದು ಮಾಡ್ತಿದ್ರು. ಅದಕ್ಕೆ ಗಂಧಕ, ಕೆಲವು ಮರದ ಇಜ್ಜಲು ಇತ್ಯಾದಿಗಳನ್ನು ಹಾಕಿ ಅರೆದು ಇಲ್ಲಿ ಆ ತೋಪು ಸ್ಫೋಟಕವಾಗಿ ಏನು ತೋಪು ಇರುತ್ತೆ, ತೋಪಿಗೆ ಬೇಕಾಗತ್ತೆ, ಅದನ್ನು ಇಲ್ಲಿ ತಯಾರು ಮಾಡುವಂತಹ ಇದೊಂದು ಯೂನಿಟ್. ಇಲ್ಲ ಮೊದಲು ಗೋಡೆ ಗಿಡ ಎಲ್ಲ ಇತ್ತಂತೆ, ನಾನು ನೋಡಲಿಲ್ಲ. ಅಲ್ಲೆಲ್ಲೋ ಒಂದು ಸ್ವಲ್ಪ ಗೋಡೆಯ ಅವಶೇಷ ಕಾಣುತ್ತೆ. ಈಗ ಅದೆಲ್ಲ ಖಾಸಗಿ ಜಾಗ ಆಗಿದ್ದರಿಂದ ಅದಷ್ಟು ಉಳಿದಿಲ್ಲ. ಓಕೆ, ಹಾಗಾದ್ರೆ ಮದ್ದುಗಳನ್ನ ತಯಾರು ಮಾಡ್ತಾ ಇದ್ದಿದ್ದು ಬಂದೂಕುಗಳಿಗೆ ಬೇಕಾಗಿದ್ದು. ಪೋರ್ಚುಗೀಸರು ಬರೋದಕ್ಕಿಂತ ಮುಂಚೆ ಮದ್ದುಗುಂಡುಗಳ ಬಳಕೆ ಇರಲಿಲ್ಲ. ಕೋವಿ ಬಳಕೆ ಆಗಿದ್ದೇ ಪೋರ್ಚುಗೀಸರ ಬಂದ ಮೇಲೆ. ಏನು ಒಂದು 300 ವರ್ಷ ಇರ್ಬೋದು, 350 ವರ್ಷ ಇರ್ಬೋದು. ಅದಕ್ಕೂ ಮೊದಲು ಇಲ್ಲಿ ನಮಗೆ ಅದರದ್ದು ಬರೀ ಕತ್ತಿ ಇತ್ಯಾದಿಗಳು ಬಳಕೆ ಇದ್ವೇ ಹೊರತು ಈ ರೀತಿ ಸ್ಫೋಟಕ ಬಳಸ್ಕೊಂಡು ಮಾಡುವಂತಹದ್ದು ಇರಲಿಲ್ಲ. ಇದನ್ನೆಲ್ಲ ಒಂದು ಗುಪ್ತವಾಗಿ ಮಾಡ್ತಾ ಇದ್ದಿದ್ದ? ಇಲ್ಲ, ಗುಪ್ತವೇನಲ್ಲ. ಇಲ್ಲಿ ಒಂದು ಈಗ ಗದ್ದೆ ಆಗಿದೆ ಅಂತ ಬಿಟ್ಟರೆ, ಆ ಕಾಲದಲ್ಲಿ ಇದು ಕೊಪ್ಪಲು, ಹೂವಿನ ತೋಟ ಅದು ಇರುವಂಥ ಜಾಗ, ರಾಜರ ಒಂದು ಅಧೀನದಲ್ಲಿದ್ದಂತಹ ಜಾಗ. ಇಲ್ಲಿ ಸಿದ್ಧ ಮಾಡುವಂಥದ್ದು ಯಾವಾಗಲೂ ವರ್ಷಿಡೀ ಕೆಲಸ ಸಿಗ್ತಿರಲಿಲ್ಲ. ಅವಾಗ ಎಷ್ಟು ಒಂದು ಸಲ ಮಾಡಿದರೆ ಯುದ್ಧ ಏನು ಯಾವಾಗಲೂ ಮಾಡ್ತಾ ಇರಲಿಲ್ವಲ್ಲ. ಹಾಗಾಗಿ ಇದನ್ನು ನಾವು ಗಚ್ಚುಗಾರೆ ಅಂತ ಮಾಡ್ತೇವಲ್ಲ, ನಾವು ಸುರ್ಕಿಗಾರೆ ಅಂತ ಹೇಳ್ತೇವೆ. ಸುರ್ಕಿಗಾರೆ ಮಾಡಲಿಕ್ಕೂ ಇದನ್ನು ಅದು ಅರಿಬೇಕಾಗಿತ್ತು. ಹೀಗೆ ಅದನ್ನು ಸುಣ್ಣ, ಬೆಲ್ಲ
ಗುಳ್ಮಾವು ಅಂತ ಹೇಳ್ತೇವೆ, ಪುಂಡಿ ನಾರು ಅಂತ ಹೇಳ್ತೇವೆ, ಅದನ್ನೆಲ್ಲ ಹಾಕಿ ಅರೆದು ಇಲ್ಲಿ ಸಿದ್ಧ ಮಾಡಲಿಕ್ಕೂ ಕೂಡ ಈ ಜಾಗವನ್ನು ಬಳಸ್ತಾ ಇದ್ದಿದ್ದನ್ನು ನೋಡ್ಬೋದು. ಅಂದ್ರೆ ಇದೇ ರೀತಿ ಕಲ್ಗಳನ್ನ ಬಳಸ್ತಾ ಇದ್ದಿದ್ದ, ಮದ್ದುಗಳನ್ನ ಅರಿಯೋದಕ್ಕೂ ಇದೇ ರೀತಿ ಇದೆ, ಎರಡು ಒಂದೇ, ಅರಿಯೋದೆಲ್ಲ ಒಂದೇ ಅಲ್ವಾ. ಹಾಗಾಗಿ ಇದೆ ಈ ರೀತಿ ಇಂಥದ್ದು ಯೂನಿಟ್ಗಳು ಅಲ್ಲಿ ಅಲ್ಲಲ್ಲಿ ತುಂಬಾ ಇದೆ. ತುಂಬ ಏನಿಲ್ಲ, ಒಂದು 3-4 ಇದೆ. 3-4 ಇದೆ. ಯಾವ ರೀತಿ ಸಂಗ್ರಹ ಮಾಡ್ತಾ ಇದ್ರು? ಅದಕ್ಕೆಲ್ಲ ಪ್ರೊಟೆಕ್ಷನ್ ಎಲ್ಲ ಬೇಕಾಗಿತ್ತು, ಯಾರ ಕೈಗೂ ಸಿಗ್ಬಾರ್ದಿತ್ತು. ಅದು ಸಿಗ್ತಿರ್ಲಿಲ್ಲ ಬಿಡಿ. ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ವ್ಯತ್ಯಾಸ ಇದೆಯಲ್ಲ. ಕೋವಿಯೇ ಸಿಗ್ತಿರ್ಲಿಲ್ಲ. ತುಂಬ ಗಣ್ಯರ ಮನೆಯಲ್ಲಿ ಕೋವಿಗಳಿದ್ವು. ಈಗ ನಮ್ಮ ಕುಟುಂಬದಲ್ಲಿ ಒಂದಿದೆ, ನಮ್ಮ ಚಿಕ್ಕಪ್ಪನ ಮನೆಯಲ್ಲಿದೆ. ಅದು ಎಲ್ಲರ ಕೈಗೂ ಕೋವಿ ಸಿಗ್ತಿರ್ಲಿಲ್ಲ. ಕತ್ತಿ ಎಲ್ಲರ ಮಲ್ಲೂ ಇರ್ತಿತ್ತು. ಇದೆಲ್ಲ ಸ್ಫೋಟಕಗಳು ಈ ರಾಜ್ಯ ಇದಕ್ಕೆ ಸಂಬಂಧಪಟ್ಟಂತಹ ಸೇನೆಯ ವ್ಯವಸ್ಥೆಯಲ್ಲಿ ಬರುವಂತಹದ್ದು. ಹಾಗಾಗಿ ಅದೆಲ್ಲ ಅರಮನೆಯಲ್ಲಿ ಅಷ್ಟು ಆದರೂ ಸ್ಫೋಟಕ ಎಷ್ಟಂದ್ರೂ ಬೆಂಕಿಯ ಭಯ ಇರುತ್ತಲ್ಲ. ಹಾಗಾಗಿ ಅದು ಗುಪ್ತವಾಗಿ ಅದಕ್ಕೆ ಸರಿಯಾದ ವ್ಯವಸ್ಥಿತವಾದ ಜಾಗದಲ್ಲಿ ಇದನ್ನು ರಕ್ಷಣೆ ಮಾಡ್ತಿರುವಂಥದ್ದು. ಇಕ್ಕೇರಿ ಈ ಸ್ಥಳದಲ್ಲೇ ಏನಾದರೂ ಯುದ್ಧ ಆಯ್ತಾ? ಇಕ್ಕೇರಿಲೇ ರಣದುಲ್ಲಾ ಖಾನನ ದಾಳಿ ಆಗಿದ್ದು ಇಕ್ಕೇರಿಯಲ್ಲೇ. ಕೆಳದಿ ಅರಸರ ನಂತರ ಮತ್ತೊಂದು ಅಂತಂದರೆ ಪರಶುರಾಮ್ ಬಾವು ಅಂತ ಬರ್ತಾನೆ, ಮರಾಠಿಯ ಒಬ್ಬ ಸರ್ದಾರ. ಅವನು ಮನ್ಕಂಡು ಲೂಟಿ ಮಾಡ್ಕೊಂಡು ಹೋಗ್ತಾನೆ. ಅವಾಗ ರಾಜಬಲ ಇರಲಿಲ್ಲ. ಅವ 1790 ಅವತ್ತು ಏನು ಸಂಸ್ಥಾನವೂ ಕೂಡ ನಶಿಸಿ ಹೋಗಿತ್ತು. ರಕ್ಷಣೆ ಹೇಳುವಂಥದ್ದು ಇರಲಿಲ್ಲ. ಹಾಗಾಗಿ ಅವನದು ಕೂಡ ಒಂದು ದೊಡ್ಡ ಲೂಟಿನೇ ಆಯಿತು. ಬಹಳಷ್ಟು ಜನರನ್ನು ಅವನು ಕೊಚ್ಚಿದ್ದನ್ನು ದಾಖಲೆಗಳಲ್ಲಿ ನೋಡ್ತೇವೆ. ರಣದುಲ್ಲಾ ಖಾನ್ ಇಲ್ಲಿ ಬಂದಾಗ ನಾಶ ಮಾಡಿದಾಗ ಅಂದಾಜು ಎಷ್ಟು ನಾಶ ಆಗಿರ್ಬೋದು? ಸಂಪತ್ತು ಬಿಟ್ಟು ಜನ ಬೇಕಾದಷ್ಟು. ಅಂದರೆ ಆ ಎದುರುಗಡೆ ಇರುವ ಕೆರೆಯ ಇಲ್ಲಿ ಹೆಣ ತುಂಬಿತ್ತು ಹೇಳುವಂಥದ್ದು ಆಡು ಭಾಷೆಯಲ್ಲಿದೆ. ಇನ್ನು ಎಷ್ಟು ಜನ ಇದ್ದಿರ್ಬೋದು ಯೋಚನೆ ಮಾಡಿ. ಒಂದು ಯಾವುದೇ ಆಗಿರಲಿ, ರಾಜ ದುರ್ಬಲನಾದರೆ, ಈ ಕಾಲದಲ್ಲೂ ಬಂತು ಆ ಕಾಲದಲ್ಲಿಯೂ ಬಂತು. ರಾಜ ದುರ್ಬಲನಾದರೆ ನಮಗೆ ಎದುರಿಸುವಂತಹ ಛಾತಿ ಇಲ್ದಿದ್ರೆ, ನಲಂದಾ ಯೂನಿವರ್ಸಿಟಿ ಹೋಗ್ಬೇಕಾದ್ರೆ ಅವ್ರು ಬಂದಿದ್ದು 18 ಜನ. ಆದರೆ ಅಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳೇ 20,000ಕ್ಕೂ ಜಾಸ್ತಿ ಇದ್ದರು. ಆದರೂ ಕೂಡ ನಾನು ಒಬ್ಬನೇ ಹೇಳುವಂಥ ಮನೋಭಾವ ಬಂತಲ್ಲ, ನಾವೆಲ್ಲರೂ ಒಂದು ಅಂತ ಬಂದುಬಿಟ್ಟಿದ್ರಿ, ಅದನ್ನು ಹಾಳಾಗಕ್ಕೆ ಬಿಡ್ತಿರ್ಲಿಲ್ಲ. ವಿಜಯನಗರ ಹಾಳಾಗಿದ್ದು ಅದೇ ಥರದಲ್ಲಿ. ಆ ಒಂದು ಇದನ್ನೆಲ್ಲ ಈ ಕಾಲಘಟ್ಟದಲ್ಲಿಯೂ ಇತಿಹಾಸ ಇದನ್ನು ಕೂಡ ನೆನಪು ಮಾಡಿಕೊಡ್ಬೇಕು ಅಂತ. ನಾವು ಬರೀ ಅವಶೇಷಗಳನ್ನಷ್ಟೇ ನೋಡೋದಲ್ಲ, ಯಾತಕ್ಕಾಗಿ ಇಂತಹ ಒಂದು ಸಂಸ್ಥಾನ ಅಥವಾ ವೈಭವದಿಂದ ಮೆರೆದಂತಹ ಜನಪರವಾಗಿರುವ ಆಡಳಿತ ಕೊಟ್ಟಂತಹ ಒಂದು ನೆಲ, ಒಂದು ಆಡಳಿತ ಯಾಕೆ ಹೋಯಿತು ಅಂತಂದರೆ ನಮ್ಮದು ಕಾರಣ ಇರುತ್ತೆ ಅಂತ. ನಾವು ದುರ್ಬಲರಾದ್ವಿ, ನಮಗೆ ಬೇಕಾದಂತಹ ಟ್ರೈನಿಂಗ್ ತಗೊಳ್ತಿರ್ಲಿಲ್ಲ. ನಮ್ಮೊಳಗಿನ ಒಳ ಜಗಳ, ಜಾತಿ ಜಗಳ, ಇದು ಕೂಡ ನಮ್ಮನ್ನು ಕೆಳ ಹಂತಕ್ಕೆ ತಳ್ಳಲಿಕ್ಕೆ ಕಾರಣವಾಯಿತು ಅಂತ ಊಹಿಸ್ಲಿಕ್ಕೂ ಸಾಧ್ಯವಾಗತ್ತೆ. ಹಾಗಾದರೆ ರಣದುಲ್ಲಾ ಖಾನ್ ಇಲ್ಲೆಲ್ಲ ಧ್ವಂಸ ಮಾಡಿದಾಗ ಇಕ್ಕೇರಿಯಂತಹ ಅನೇಕ ಸಂಸ್ಥಾನಗಳ ಅಧೀನದಲ್ಲಿ ಬರ್ತಾ ಇದ್ವಲ್ಲ ವಿಜಯನಗರದಲ್ಲಿ, ಅವೆಲ್ಲ ಧ್ವಂಸ ಆದ್ವಾ? ಅವರಿಗೆ ಕೆಳದಿಯ ಮೇಲೆ ಕಣ್ಣು. ಕೆಳದಿಯ ಮೇಲೆ ಯಾಕೆ ಕಣ್ಣಿತ್ತು ರಣದುಲ್ಲಾ ಖಾನ್ಗೆ? ಸಂಪದ್ಭರಿತವಾದಂತಹ ಯಾವುದಾದ್ರು ಸಂಸ್ಥಾನ ಇದ್ದರೆ ಕೆಳದಿಯಾಗಿತ್ತು, ತುಂಬ ಸಂಪತ್ತಿನಿಂದ ಕೂಡಿತ್ತು ಅಂತ. ಹಾಗಾಗಿ ಅವ್ರು ಯಾತಕ್ಕಾಗಿ ಬರ್ತಾರೆ? ಒಂದು ರಾಜ್ಯ ವಿಸ್ತಾರ ಮಾಡಬೇಕು, ಇಲ್ಲ ಸಂಪತ್ತು ದೋಚಬೇಕು. ಈ ವೆಂಕಟಪ್ಪ ನಾಯಕ ಇರುವ ತನಕ ಅವರು ಈ ಕಡೆ ಮುಖ ಹಾಕಲಿಕ್ಕೂ ಆಗಿರಲಿಲ್ಲ, ಅಷ್ಟು ಬಲಿಷ್ಠನಾಗಿದ್ದ. ಅವನ ನಂತರ ವೀರಭದ್ರ ನಾಯಕನ ಕಾಲದಲ್ಲಿ ಸ್ವಲ್ಪ ವೆಂಕಟಪ್ಪ ನಾಯಕನಿಗೆ ಹೋಲಿಸಿದ ಸ್ವಲ್ಪ ದುರ್ಬಲನೇನು ಅಂತ ಅನಿಸುತ್ತೆ. ದುರ್ಬಲ ರಾಜನಾದರೆ ಏನಾಗತ್ತೆ ಹೇಳಿದ್ರೆ ಕೆಳದಿಯಿಂದ ಕಲಿಬೇಕು, ವಿಜಯನಗರದಿಂದಲೂ ಕಲಿಬೇಕು. ವಿಜಯದ ಉನ್ಮಾದಕ್ಕೆ ಹೋದಾಗ ನಾವು ಏನಾಗುತ್ತೆ ಯಾಕೆ ವಿಜಯನಗರದಿಂದ ಕಲಿಬೇಕು. ಇನ್ನೇನು ಗೆಲ್ಲುವ ಹಂತದಲ್ಲಿ ಇದ್ದೇವೆ ಅಂತಿದ್ದಾಗ ಸ್ನೇಹಿತನಂತೆ ನಟಿಸಿದ ಇದೇ ಬಿಜಾಪುರದ ಸುಲ್ತಾನ ಅವನ ಅಳಿಯ ರಾಮರಾಜನ ತಲೆ ಕಡ್ದು ಬಿಡ್ತಾನಲ್ಲ. ಒಂದು ತಲೆ ಬಿದ್ದಿದ್ದು ಕೊನೆಗೆ ಎಷ್ಟು ತಲೆ ಬಿದ್ದೋಯ್ತು. ಸಂಪದ್ಭರಿತವಾದಂತಹ ಒಂದು ಸಾಮ್ರಾಜ್ಯ ಒಂದು ತಿಂಗಳಲ್ಲಿ ಧೂಳಿಪಟಾಗಿ ಸ್ಮಶಾನವಾಗಿ ಹೋಯ್ತಲ್ಲ. ಅಷ್ಟೇ ಈ ಕಾಲದಲ್ಲೂ ನಾವು ಕಲಿಬೇಕಾದದ್ದು ಇದಿದೆ. ಜಾತಿ ಇರುತ್ತೆ, ಅವತ್ತು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋಣ, ಜಾತಿನ ಮನೆಯಲ್ಲಿ ಇಟ್ಕೊಳ್ಳೋಣ, ಅದು ಬಿಡ್ಲಿಕ್ಕೆ ಬರೋದಿಲ್ಲ. ನಮ್ಮದೇ ಆದಂಥ ಸಂಸ್ಕೃತಿ, ನಮ್ಮದೇ ಆದಂಥ ಆಚರಣೆ ಇರುತ್ತೆ, ಆಹಾರ ಪದ್ಧತಿ ಇರುತ್ತೆ, ಅದು ಬಿಡಬೇಕು ಅಂತ ನಾವು ಯಾರೂ ಹೇಳೋಕ್ಕಾಗೋದಿಲ್ಲ. ಆದರೆ ಅದು ಹೊರ ಪ್ರಪಂಚದಲ್ಲಿಯೂ ಕೂಡ ಅದು ಬಂತು ಅಂತಂದರೆ ಏನಾಗತ್ತೆ,
ವಿಜಯನಗರ ಆಗುತ್ತೆ, ಇಲ್ಲ ಕೆಳದಿ ಆಗುತ್ತೆ ಅಷ್ಟೇ. ಓಕೆ, ಅದಾದ ನಂತರ ಇಲ್ಲಿಂದ ಬಿದನೂರಿಗೆ ಶಿಫ್ಟ್ ಆದರು. ಶಿಫ್ಟ್ ಆಗಿತ್ತು. ರಣದುಲ್ಲಾ ಖಾನನ ದಾಳಿ ಆಗಬೇಕಾದ್ರೆ ಅದೊಂದು ಹಂತ, ಅದೊಂದು ಸಂಕ್ರಮಣ ಆ ಕಡೆ ಶಿಫ್ಟ್ ಆಗ್ತಿತ್ತು. ಆ ಸಮಯದಲ್ಲಿ ದಾಳಿ ಆಯಿತು. ಅಂಥ ಒಂದು ಜಾಗ, ಅಂಥ ಸಂದರ್ಭ ನೋಡಿಕೊಂಡೇ ದಾಳಿ ಮಾಡಿದ್ದವನು. ಓಕೆ, ಸದ್ಯ ಇಲ್ಲೇನಾದರೂ ಖಜಾನೆ ಇದ್ರೆ ಇದನ್ನು ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟು ಹೋಗಿರಬಹುದು. ಆದರೆ ಹೈದರ್ ಬಹಳ ಲೂಟಿ ಮಾಡ್ಕೊಂಡು ಹೋದ. ಮೈಸೂರಿನ ಹೈದರ್ ಇದ್ನಲ್ಲ, ಅವನು ಬಹಳ ಲೂಟಿ ಮಾಡ್ಕೊಂಡು ಹೋದ. ಬಹಳಷ್ಟು ದೊಡ್ಡ ಮೊತ್ತದ, ಆದರೆ ಅವನ ಕೈಗೆ ಸಿಗಲಿದ್ದಂಗೆ ವೀರಮ್ಮಾಜಿ ನೋಡ್ಕೊಂಡಿದ್ಲು, ಎಷ್ಟೋ ಅಡಗಿಸಿಟ್ಲು. ಹಾಗಾಗಿ ಈಗಲೂ ಕೂಡ ಸಿಗತ್ತೆ. ಈ ಭಾಗದಲ್ಲಿ ಈ ಭಾಗದಲ್ಲಿ ಸಿಗೋದಿಲ್ಲ, ಬಿದನೂರು ಭಾಗದಲ್ಲಿ ಈಗಲೂ ಸಿಗುತ್ತೆ. ಆದರೆ ಸಿಕ್ಕವರು ಯಾರೂ ಉದ್ಧಾರ ಆಗಿದ್ದಿಲ್ಲ. ಒಬ್ಬ ಶೇಟು ಸಾಗರಕ್ಕೆ ಬರ್ತಾರೆ, ಅವರು ತಂದು ಹಿಂಗೆ ಸುರುಕ್ತಿದ್ರು, ನಾಣ್ಯ, ಬಂಗಾರದ ನಾಣ್ಯ ತಂದು ಸುರುಕ್ತಿದ್ರು. ನಾವು ತೆಗೆದುಕೊಂಡು ಅದಕ್ಕೆ ಮೌಲ್ಯ ಕೊಟ್ಟು ತಗೊಳ್ಬೋದಾಗಿತ್ತು. ನಾನು ಒಂದು ಇಕ್ಕೇರಿ ನಾಣ್ಯ ತಗೊಂಡಿದ್ದೆ ಅವ್ರ ಹತ್ರ. ಅವ್ರ ಪರಿಸ್ಥಿತಿ ಈಗಲೂ ದುಸ್ಥಿತಿಯಲ್ಲಿದೆ ಅಂತ. ಅಷ್ಟೊಂದು ಚಿನ್ನ ಸಿಕ್ಕಿರೋ ದುಸ್ಥಿತಿಯಲ್ಲಿತ್ತ? ನಮ್ದಲ್ವಲ್ಲ. ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಮೇಡಮ್, ಚಿನ್ನ ಅಂದ ತಕ್ಷಣ ಶ್ರಮಾರ್ಜಿತವಾದದ್ದು ಚಿನ್ನ. ಯಾರ್ದೋ ಶ್ರಮದ ಚಿನ್ನ ಆದರೆ ಅದು ನಮ್ಮನ್ನು ತೆಗೆಯುತ್ತೆ ಹೇಳೋವಂಥ ಉದಾಹರಣೆ ನಮಗೆ ಬೇಕಾದಷ್ಟಿದೆ ಅಂತ. ಹಾಗಾಗಿ ಕಬ್ಬಿಣ ಸಿಕ್ಕರೆ, ಚಿನ್ನ ಸಿಕ್ಕರೆ ನಮ್ಮವರು ಕಣ್ಣೆತ್ತಿಯೂ ನೋಡೋದಿಲ್ಲ. ಸಿಕ್ಕರು ಅವರು ಉದ್ಧಾರ ಆಗಿದ್ದು ಇಲ್ಲ. ಇಲ್ಲಿ ಭಾಳಷ್ಟು ಮನೆಗಳನ್ನು ನೋಡ್ತೇವೆ, ಸಿಕ್ಕಿದೆ, ಉದ್ಧಾರ ಆಗಲಿಲ್ಲ. ತುಂಬ ಒಳ್ಳೆ ವಿಚಾರಗಳು ಹೇಳಿದ್ರಿ. ಮತ್ತು ಕೆಳದಿ ರಾಜರ ಕಾಲದಲ್ಲಿ ಇದು ಮದ್ದುಗುಂಡುಗಳಿಗೆ ಬೇಕಾದಂಥ ಮದ್ದುಗಳನ್ನ ತಯಾರಿಸ್ತಾ ಇದ್ರು. ಬಂದೂಕುಗಳಿಗೆ ಬೇಕಾದಂಥ ಪೌಡ್ರ್ ಬರುತ್ತಲ್ಲ, ಅದನ್ನು ತಯಾರಿಸಿದ್ರೆ ಯಾವ ರೀತಿ ಅಂತ ಇಲ್ಲಿ ಹುಡ್ಕೊಂಡು ಬಂದಾಗ ಫುಲ್ಲೆಲ್ಲ ಕಂಪ್ಲೀಟಾಗಿ ಮಣ್ಣಿಂದ ತುಂಬಿತ್ತು. ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕಲ್ಲ ಏನು ಮಾಡೋದಂತ ಯೋಚನೆ ಮಾಡಿದಾಗ, ಅಲ್ಲೇ ಪಕ್ಕದ ಮನೇಲಿ ಎದುರುಗಡೆ ಮನೇಲಿ ನಾಗರಾಜ್ ಅಂತ ನಾಗಣ್ಣ ಅವ್ರ ಜೊತೆ 3 ಗುದ್ಲಿ ಇಸ್ಕೊಂಡು ಸರ್ರು, ಆಕಾಶು ಮತ್ತು ನಾನು ಸ್ವಲ್ಪ ಅಷ್ಟೇ ಕೆಲಸ ಮಾಡಿದ್ದು. ಮತ್ತು ಅವ್ರ ಪಕ್ಕದ ಮನೆಯಲ್ಲೇ ಬಂದು ಇಷ್ಟೆಲ್ಲ ಕ್ಲೀನ್ ಮಾಡಿ 4 ಜನನು 1 ಅವರಿಂದ ಕ್ಲೀನ್ ಮಾಡಿದ್ದಾಯಿತು. ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ತನಕ ಪಾಪ ಸತತವಾಗಿ ಮಣ್ಣೆಲ್ಲ ತೆಗ್ದಾಕಿದ್ವಲ್ಲ. ನೋಡಿದಿಷ್ಟು ದೊಡ್ಡ ಕಲ್ಲಿದೆ. ಯಾವ ರೀತಿ ಅಂತ ಹೇಳಿದರೆ, ಮಾಮೂಲಿ ನಾವು ರಾಗಿ ಬೀಸೋ ಕಲ್ಲು ನೋಡಿದ್ದು, ಆದರೆ ಇಷ್ಟು ಆಕೃತಿಯಾಗಿದ್ದಂಥ ಕಲ್ಲುಗಳನ್ನ ಎಲ್ಲರೂ ನೋಡಿದ್ರೆ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅಂದ್ಕೊಳ್ತೀವಿ. ಒಂದು ರೀತಿಯಾಗಿ ನಾವು ಇತಿಹಾಸದ ಕುರುಗಳನ್ನ ಹುಡುಕ್ತಾ ಹೋದಷ್ಟು ಬಗೆದಷ್ಟು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಕೆತ್ತದಷ್ಟು ನಿನಗೆ ಇತಿಹಾಸ ಸಿಗುತ್ತೆ ಅಂತ ಇದನ್ನ ನೋಡಿನೇ ಹೇಳಿರ್ಬೇಕಲ್ವ ಸರ್? ಇದೆ ಅಂದರೆ ಅಡಿಗಿರುತ್ತೆ, ಅದನ್ನು ಹೊರಗೆ ತೆಗೆಯುವ ಕೆಲಸ. ಈಗ ನಾವು ಪಕ್ಕದ ಊರಿನವನಾದರೂ ಕೂಡ ಇಷ್ಟು ನೋಡಿರಲಿಲ್ಲ. ಯಾಕೆಂತಂದರೆ ಇದು ಖಾಸಗಿ ಜಾಗದಲ್ಲಿದೆ. ಹಾಗಾಗಿ ಅವರ ಒಂದು ಪರ್ಮಿಷನ್ ಇಲ್ಲದೆ ನಾವು ತೆಗೆಯೋದು ಸರಿಯಲ್ಲ ಅಂತ ಹೇಳಿ ಇವತ್ತು ನಾವು ಒಂದು ಧೈರ್ಯ ಮಾಡ್ವಿ, ಇಲ್ಲಿ ಗದ್ದೆ ಮಾಡೋದಿಲ್ವಂತೆ ಅವರು. ಹಾಗಾಗಿ ನಾವು ತೆಗಿಲಿಕ್ಕೂ ಒಂದು ಸಹಾಯ ಆಯಿತು, ಇದೊಂದು ಅನುಕೂಲ ಆಯಿತು. ನಿಮ್ಮ ಎನರ್ಜಿನ ಮೆಚ್ಚಲೇಬೇಕು ಸರ್. ನಾವು ಒಂದು ರೀತಿಯಲ್ಲಿ ಕೃಷಿ ಬದುಕಿನಲ್ಲೇ ಹೊಂದ್ಕೊಂಡು ಹೋದ ಕಾರಣ ಇದೆಲ್ಲ ಬಿಸಿಲು ಅಂತಂದು ಬಿಟ್ಟರೆ ಶ್ರಮ ಅಂತ ನಮಗೆ ಅನಿಸೋದಿಲ್ಲ. ಅಳತೆ ಮಾಡೋಣ. ನಾವು ಟೇಪ್ ತಂದಿಲ್ಲ, ಆದರೂ ಕೂಡ ಒಂದು ಅಂದಾಜು ಅಳತೆಯನ್ನು ಮಾಡ್ಬೋದು. ಇದು ಮಧ್ಯದಿಂದ ತೆಗೆದುಕೊಳ್ಳೋಣ. 1 2 3 4 5 10 ಅಡಿ. 1 ಪಾಯಿಂಟಿಂದ 5 ಅಡಿ ಡಯಾಮೀಟರ್ ನಮಗೆ ಸಿಗತ್ತೆ. ಅದು ನಾವು ಎಷ್ಟಾಗತ್ತೆ ಅಂತ ನಾವು ಅಳತೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಇದನ್ನು ಇದ್ರ ಮೇಲೆ ಇಟ್ಟು ನಾವು ಬೀಸಕಲ್ಲು ಇದೆಯಲ್ಲ, ರಾಗಿ ಇತ್ಯಾದಿ ಬೀಸಕಲ್ಲು, ಅದೇ ಥರದಲ್ಲೇ ಇದಕ್ಕೆ ಹಾಕ್ತಾ ಅರಿಯುವಂತಹ ಒಂದು ವ್ಯವಸ್ಥೆ ಇದ್ದಿರಬೇಕು. ಯಾಕೆ ನಾವು ನೋಡಿಲ್ಲ, ಊಹಿಸಲಿಕ್ಕೆ ಸಾಧ್ಯ. ಇಷ್ಟು ಬಿಡಿಸಿದ ಮೇಲೆ ಇಷ್ಟು ನಾವು ನೋಡಿದ್ವಿ. ಅಲ್ಲ, ಅದನ್ನ ಒಬ್ಬರಿಂದ ಎತ್ತಕ್ಕಾಗ್ತಾ ಇಲ್ಲ. ಎಷ್ಟು ಗಟ್ಟಿ ಇರ್ಬೋದು ಅದು? ಆಗೋದಿಲ್ಲ, ಒಬ್ಬರಿಂದ ಆಗೋದಿಲ್ಲ. ಅದು ಅಷ್ಟು ತುಂಬ ವೆಯ್ಟ್ ಇದೆಯಲ್ಲ. ಇವಾಗ ನಾವು ಆ ಕಲ್ಲನ್ನ ಇದ್ರ ಮಧ್ಯಕ್ಕೆ ಹಾಕಿ ಪ್ರಯತ್ನ ಮಾಡೋಣ, ಎಷ್ಟು ಬರುತ್ತೆ ಅಂತ ನೋಡೋಣ. ನೋಡಿ ಅಲ್ವಾ? ಒಂದು ಸ್ವಲ್ಪ ಹಾವು ಏನಾರು ಇದ್ದತ್ತು, ಒಂದು ನಿಮಿಷ ನೋಡ್ಕೊಳ್ಳಿ. ಅದು ಒಂದು ಸ್ವಲ್ಪ ಭಾಗ ಉಳ್ಕೊಳ್ತು ಅಲ್ಲಿ, ಕರೆಕ್ಟಾಗಿ ಕೂರುತ್ತೆ. ಹೌದೌದು. ಇದು ಮಧ್ಯದಲ್ಲಿ ಇದು ಸುತ್ತುತ್ತೆ ಅನ್ನೋದಕ್ಕೆ ಆಯ್ತು ನಮಗೆ. ಹೌದು. ಹೇಗಿತ್ತು ಆಕಾಶ್ ಎಕ್ಸ್ಪೀರಿಯನ್ಸ್? ಟೆರಿಬಲ್ಲು. ಒಮ್ಮೊಮ್ಮೆ ನಾವು ಇತಿಹಾಸ ತೋರಿಸ್ಬೇಕು ಅಂದಾಗ ಈ ರೀತಿಯ ಶ್ರಮ ಮಣ್ಣಿನ ಗುಡ್ಡೆ ತೋರಿಸಿದ್ರೆ ಏನು ಅರ್ಥ ಆಗಲ್ಲ. ಏನು ತೋರಿಸ್ತವ್ರು ಇವರು? ಇದು ಮದ್ದುಗುಂಡನ ಜಾಗನ
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಇದೇಂಗ್ ಸಾಧ್ಯ ಅಂತಾರೆ. ಹೌದೇ. ಸೊ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ. ಇಲ್ಲಿ ಯಾವುದೇ ಮಾನ್ಯುಮೆಂಟ್ನ ನಾವು ಡ್ಯಾಮೇಜ್ ಮಾಡಿಲ್ಲ, ಕ್ಲೀನ್ ಮಾಡಿದ್ದೀವಿ ಅಷ್ಟೇ. ಇದನ್ನು ಈ ಊರಿನವರು, ಈ ಗ್ರಾಮಸ್ಥರು ಕ್ಲೀನಾಗಿ ಮತ್ತೆ ಮಣ್ಣು ತುಂಬ್ದಂಗೆ ನೋಡ್ಕೊಂಡು ಹೋದರೆ ಇದು ಒಂದು ಮಾದರಿ. ಅಂದರೆ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಕಲ್ಲನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಮದ್ದು ಗುಂಡನ್ನು ಅರಿಯುವಂತಹ ಒಂದು ಕಲ್ಲನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಸರ್, ನೀವೆಲ್ಲ ನೋಡಿದ್ರೆ ಯಾವುದೋ ಇತಿಹಾಸದಲ್ಲಿ ಕುರುಹುಗಳನ್ನ ಹುಡ್ಕೊಂಡು ಇಲ್ಲ ಸಾಕಷ್ಟು ಸಂಶೋಧನೆ ಮಾಡಿದ್ದೀರಾ ನೀವು? ಇಲ್ಲ, ನನಗೆ ಇದೇ ಮತ್ತಿನ್ನೆಲ್ಲೂ ಸಿಕ್ಕಿಲ್ಲ. ನೀವು ಇಲ್ಲಿಯವರಾದರೂ ಈ 2 ವರ್ಷದಿಂದ ನೀವು ನೋಡೇ ಇಲ್ಲ ಅಂದ್ರಲ್ಲ? ಮಣ್ಣ ಮುಚ್ಚಿದ್ದನ್ನು ನೋಡಲಿಲ್ಲ. ಇನ್ನೂ ಹೀಗೆ ಬಿಡಿಸಿದ್ರೆ ಇನ್ನೊಂದು 2-3 ಈ ಥರದ ಒಂದು ಬೇರೆ ಸ್ಟ್ರಕ್ಚರು, ಇಷ್ಟು ದೊಡ್ಡದಾಗಿರುವಂಥದ್ದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಇನ್ನು ಬೇರೆ ಬೇರೆ ಸ್ಟ್ರಕ್ಚರ್. ನನಗೆ ಇದನ್ನ ಹೊರಗೆ ತೆಗೆದ್ಮೇಲೆ ಇನ್ನೂ ಒಂದು ಅನ್ನಿಸ್ತು, ಮದ್ದುಗುಂಡು ಆಗಿರಬಹುದು. ಬಹುಶಃ ಆ ಕಾಲಘಟ್ಟದಲ್ಲಿ ದಿಸ್ ಇಸ್ ಕಾಲ್ಡ್ ಆಸ್ ಮಿಕ್ಸರ್ ಆರ್ ಗ್ರೈಂಡರ್. ಹೌದು, ಅದಕ್ಕಾಗಿ ಆಹಾರ ಪದಾರ್ಥ ತಯಾರು ಮಾಡುವಂಥದ್ದಲ್ಲ ಅಲ್ಲ. ಹೀಗೆ ಮೇ ಬಿ ದಿಸ್ ಕೈಂಡ್ ಆಫ್ ಪ್ರೋಸೆಸ್, ರೀತಿಯಾದಂಥ ಪ್ರೋಸೆಸ್ ನಮ್ಮ ಸಾಂಬಾರು ಪದಾರ್ಥಗಳನ್ನ ಅರಿಲಿಕ್ಕೆ ಬಳಸ್ತಿದ್ರಬಹುದೇನೋ. ಇರ್ಬೋದು. ನಾವು ಒರಳನ್ನು ನೋಡ್ತೇವೆ. ಒರಳು ಇದರ ಮತ್ತೊಂದು ರೂಪಾಂತರ. ಬೀಸೋಕಲ್ಲು, ರಾಗಿ ಕಲ್ಲನ್ನು ನೋಡ್ತೇವೆ, ಅದರ ಮತ್ತೊಂದು ರೂಪಾಂತರ. ಇದು ಅದರ ಒಂದು ದೊಡ್ಡ ಸ್ಟ್ರಕ್ಚರು, ಸ್ವಲ್ಪ ವಿಶೇಷವಾಗಿ ಇರುವಂತಹದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ವೀಕ್ಷಕರೇ, ಇದು ಡಯಾ ಬಂದ್ಬಿಟ್ಟು ಕೇವಲ 5 ಅಡಿ. ಅದರಿಂದ 3/4 ಅಡಿಗೆ ಕಟ್ಟೆ ಇದೆ. ಈ ಭಾಗದ ಒಂದು ಕಟ್ಟೆ 3/4 ಅಡಿ ಬರ್ಬೋದು ಅಂತ ಅಂದಾಜು ಮಾಡ್ಬೋದು. ಈ ಕಲ್ಲು ಒಂದು 2 ಅಡಿಗೆ 2 ಅಡಿ ಡಯ. ಏನ್ ಸರ್, 2 ಅಡಿ ಡಯ ಅಂದ್ರೆ ಪೂರ್ತಿ ಕಲ್ಲು 4 ಅಡಿ ಅಂತ ಹೇಳ್ಬೋದಲ್ವಾ ಸರ್? 4 ಅಡಿ. ಸೊ ಇದು ಪೂರ್ತಿ ತಗೊಂಡ್ರೆ ರೇಡಿಯಸ್, ಇದ್ರ ಪೂರ್ತಿ ರೇಡಿಯಸ್, ಇದ್ರದ್ದು ಈ ಕಲ್ಲಿಂದು 4 ಅಡಿ ಆದ್ರೆ ಈ ಪೂರ್ತಿ ತಗೊಂಡ್ರೆ ರೇಡಿಯಸ್ ಹೆಚ್ಚು ಕಡಿಮೆ ನಮಗೆ 10 ಅಡಿ ಬರುತ್ತೆ. ಹೌದು. ಇದಕ್ಕೆ ಒಂದಷ್ಟು ಐತಿಹ್ಯನೂ ಇದೆ, ಸರ್ರೇ ಹೇಳ್ತಾರೆ. ಹೇಳಿ ಸರ್, ಇದ್ರ ಬಗ್ಗೆ ಒಂದು ಐತಿಹ್ಯನೂ ಇದೆ. ಇದನ್ನ ಯಾರೋ ಒಬ್ರು ತಗೊಂಡೋಗಿದ್ರು, ಮತ್ತೆ ವಾಪಸ್ಸು ತಂದಿಟ್ರು. ಇಲ್ಲಿ ನಮ್ಮ ಸಂಬಂಧಿಕರೊಬ್ಬರು ಇದನ್ನ ತುಳಸಿ ಕಟ್ಟೆ ಮಾಡ್ಲಿಕ್ಕೆ ಹಾಳು ಬಿದ್ದಿತ್ತಲ್ಲ, ಹಾಳು ಬಿದ್ದಿದ್ದನ್ನು ತುಳಸಿ ಕಟ್ಟೆಗೆ ಭಾಳ ಚಂದ ಕಾಣುತ್ತೆ ಹೇಳ್ಕೊಂಡು ತಗೊಂಡೋದ್ರು. ಅದ್ರ ಜೊತೆಗೆ ಒಂದು ಹಾವು ಹೋಯ್ತು. ಆ ಹಾವು ಈ ಕಲ್ಲನ್ನು ತಂದು ಮತ್ತು ವಾಪಸ್ ಇಲ್ಲಿ ಇಡೋ ತನಕ ಅವ್ರ ಮನೆ ಬಿಡಲಿಲ್ಲ ಅಂತ, ಮತ್ತೇನೋ ತೊಂದರೆ ಕೊಡ್ತಿರ್ಲಿಲ್ಲ. ಆದರೆ ಈ ಕಲ್ಲಿನ ಜೊತೆಗೆ ಅದು ಇತ್ತು ಅಂತ. ಅಂದರೆ ಇಲ್ಲಿ ಯಾವುದೇ ಒಂದು ಐತಿಹಾಸಿಕವಾದ ವಸ್ತುಗಳನ್ನು ಮುಟ್ಟಿದ್ರೂ ಕೂಡ ಅದು ಮನೆಯಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ ಹೇಳಲಿಕ್ಕೆ ಇದೊಂದು ಸಾಕ್ಷಿ ಅಂತ. ನಂಬಿಕೆ ಅಂತ ಒಂದೇ ಅಲ್ಲ, ಸತ್ಯವೂ ಹೌದು ಅಂತ. ಯಾವಿದೆಯೋ ಅಥವಾ ಬೇರೆ ಪ್ರಾಣಿ ಇದೆಯೋ ಗೊತ್ತಿಲ್ಲ, ಇಲ್ಲಿ ಯಾವುದೋ ಒಂದು ಇದೆ. ಅದೇ, ಬನ್ನಿ ಹೋಗೋಣ. ಕೆಲಸನ ನಾವು ಮಾಡಿದ್ದೀವಿ, ನೋಡ್ಬೇಕಿತ್ತು, ನೋಡಿದೀವಿ. ಬೇಡ ಬನ್ನಿ ಸರ್, ಯಾಕೆ ಅದು ಸಣ್ಣ ಹಾವು. ಬನ್ನಿ ಈ ಕಡೆ, ಸಣ್ಣ ಹಾವು ಅದು. ನಾನು ನೋಡಿದೆ, ಸಣ್ಣ ಹಾವು ಅದು, ಬಹಳ ಸಣ್ಣ ಹಾವು, ಚಿಕ್ಕದು ಸಣ್ಣ ಹಾವು. ಬನ್ನಿ. ತುಂಬ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ, ಮತ್ತು ಜೀವನಕ್ಕೆ ಬೇಕಾದಂಥ ಮೌಲ್ಯಗಳನ್ನೂ ಹೇಳಿದ್ರಿ. ಒಂದು ರೀತಿಯಾಗಿ ಕೆಳದಿ ಅರಸರ ರಾಜಧಾನಿಯಾದಂಥ ಇಕ್ಕೇರಿನ ಟೂರ್ ಮಾಡಿದ್ದು ಅವಶೇಷಗಳು, ಕುರುಹುಗಳನ್ನ ತಿಳಿಸ್ಕೊಟ್ರಿ. ಈ ಬಿಸಿಲಲ್ಲೂ ನಿಮ್ಮ ಇಳಿ ವಯಸ್ಸಲ್ಲೂ ಬಂದು ತುಂಬ ನಮ್ಮಷ್ಟೇ ಜೋಶಿಂದ ನಾವು ಸುಸ್ತಾದೋ, ನೀವು ಸುಸ್ತಾಗಲಿಲ್ಲ. ತುಂಬ ಹೃದಯದ ಅಭಿನಂದನೆಗಳು. ನಮಸ್ತೆ. ಹೀಗೆ ಬೇರೆ ಬೇರೆ ಕಡೆ ಹೋಗಿ ಹುಡುಕಿ, ನಮ್ಮ ಇತಿಹಾಸ ತುಂಬ ದೊಡ್ಡದಿದೆ. ಅದಕ್ಕೆ ಜನರಿಗೆ ಓದುವ ತಾಳ್ಮೆಯೂ ಇಲ್ಲ, ಆಸಕ್ತಿಯೂ ಇಲ್ಲ. ನೋಡುವ ತಾಳ್ಮೆ, ಆಸಕ್ತಿ ಯಾರು ಬರ್ಬೋದು ಅಲ್ವಾ? ಹಾಗಾಗಿ ಇದು ಒಂದು ನಿಮಗೆ ದಾರಿದೀಪ ಆಗಲಿ, ಜನರಿಗೆ ನಮ್ಮ ನೆಲದ ಇತಿಹಾಸ ಮುಟ್ಲಿ ಅಂತ ಹೇಳ್ತಾ ಆಶಿಸ್ತಾ ನಾನು